ಚಿಕ್ಕ ಬೌಲ್ ತೊಗೊಂಡು ನಾನೀಗ ಫಸ್ಟು ಬಾದಾಮ್ ಗುಂದ್ ಅಥವಾ ಬಾದಾಮ್ ಅಂಟ್ ಅಂತ ಕರೀತಾರೆ, ಗೋಂದ್ ಕಟ್ಟೀರ ಅಂತ ಕರೀತಾರೆ. ಸೊ ಅದು ಒಂದು 10 ಪೀಸಷ್ಟು ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ನೆನೆಯೋಕ್ಕೆ ಇಟ್ಟಿದ್ದೀನಿ. ಅದೇ ರೀತಿ ಒಂದು ಬೌಲ್ ಎಕ್ಸ್ಟ್ರಾ ಬೇರೆ ಸಪ್ರೇಟ್ ಬೌಲ್ ತೊಗೊಂಡು ಅದಕ್ಕೂ ಸಹ ಒಂದು 2 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕಿ ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೆನೆಯೋಕ್ಕೆ ಇಡಬೇಕು. ಇದನ್ನು ರಾತ್ರಿಯೇ ನೆನೆಸಿಡಿ, ಯಾಕಂದರೆ ಗೋಂದ್ ಕಟ್ಟೀರ ಸ್ವಲ್ಪ ಬೇಗ ನೆನೆಯಲ್ಲ. ಸೊ ಬೆಳಗ್ಗೆ ಎದ್ದು ನೋಡಿದರೆ ಈ ಥರ ಐಸ್ ರೀತಿಯಲ್ಲಿ ಗೋಂದ್ ಕಟ್ಟೀರ ರೆಡಿಯಾಗಿರುತ್ತೆ. ಸಬ್ಜಾ ಸೀಡ್ಸ್ ಕೂಡ ಚೆನ್ನಾಗಿ ನೆಂದಿರುತ್ತೆ, ಈ ಥರ ಬಂದಿರುತ್ತೆ. ಈಗ ಮಾಡೋದು ಹೇಗೆ ಡಿಟಾಕ್ಸ್ ವಾಟರ್ ಅಂತ ನೋಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಒಂದೇ ಒಂದು ಗ್ಲಾಸಿಗೆ ಮಾಡ್ತಾ ಇರೋದ್ರಿಂದ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನಷ್ಟು ಗೋಂದ್ ಕಟ್ಟೀರ ಹಾಕ್ಕೊಂಡು ಇಲ್ಲಿ ಒಂದಷ್ಟು ಅರ್ಧ ಸಬ್ಜಾ ಸೀಡ್ಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಫಸ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿತೀರಾ ಅಂದರೆ ಅದಕ್ಕೆ ಬಿಸಿನೀರನ್ನ ಹಾಕ್ಕೊಳ್ಳಿ. ನಾನೀಗ ಬಿಸಿನೀರನ್ನ ಸೇರಿಸ್ಕೊತಾ ಇದ್ದೀನಿ, ಒಂದೇ ಒಂದು ಲೋಟ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಡೇ ಬೇಕು ನಿಮಗೆ ವಾಟರ್ ಅಂದರೆ ನೀವು ತಣ್ಣೀರನ್ನು ಹಾಕಿ ಇಟ್ಕೊಳ್ಬೋದು.